ಬದುಕಿನಲ್ಲಿ ಸಣ್ಣ ಕಷ್ಟ ಬಂದರೂ ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ಕೈಚಲ್ಲಿ ಕುಳಿತುಕೊಳ್ಳುವವರ ಮಧ್ಯೆ ನಟಿ ಹಾಗೂ ಡ್ಯಾನ್ಸರ್ ಕಾವ್ಯ ಶಾ ಅವರ ಬದುಕಿನ ಕತೆ ಒಂದು ದೊಡ್ಡ ಪಾಠ. ರಿಯಾಲಿಟಿ ಶೋಗಳು ಹಾಗೂ ಸಿನಿಮಾಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದ ಕಾವ್ಯ ಇತ್ತೀಚೆಗೆ ತಮ್ಮ ವೈಯಕ್ತಿಕ ಜೀವನದ ಅತಿ ದೊಡ್ಡ ಹೋರಾಟದ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ರಿಯಾಲಿಟಿ ಶೋ ಮತ್ತು ಸಿನಿಮಾಗಳ ಮೂಲಕ ಗುರುತಿಸಿಕೊಂಡಿರುವವರು ಕಾವ್ಯ ಶಾ. ಎಂದಿಪ್ಪ ಕಾವ್ಯ ಶಾ ಅವರ ಎಡಗಾಲಿನಲ್ಲಿ ಒಂದು ಪ್ಲೇಟ್ ಮತ್ತು 3 ಸ್ಕ್ರೂಗಳಿದೆ. 2 ಕಾಲುಗಳು ಶಸ್ತ್ರಚಿಕಿತ್ಸೆಗೆ ಒಳಪಟ್ಟಿದೆ. ದೈಹಿಕವಾಗಿ ಇಷ್ಟೆಲ್ಲ ಸವಾಲುಗಳಿದ್ರೂ ಅವರು ನೃತ್ಯವನ್ನ ಬಿಟ್ಟಿಲ್ಲ. ಸುಧಾ ಚಂದ್ರನ್ ಹಾಗೂ ಪ್ಯಾರಾ ಅಥ್ಲೆಟ್ಗಳನ್ನು ಸ್ಫೂರ್ತಿಯಾಗಿ ಪಡೆದ ಅವರು ಸಣ್ಣ ಪುಟ್ಟ ಕಾರಣಗಳಿಗೆ ಕೆಲಸವನ್ನ ಅರ್ಥಕ್ಕೆ ನಿಲ್ಲಿಸುವವರ ಮನಸ್ಥಿತಿಯ ಬಗ್ಗೆ ಕಟುವಾದ ಸತ್ಯವನ್ನ ಕಾವ್ಯ ಶಾ ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟಿರುವ ಕಾವ್ಯ, ನನಗೆ ಎಡಗಾಲಿನಲ್ಲಿ ಒಂದು ಪ್ಲೇಟ್ 3 ಸ್ಕ್ರೂ ಹಾಕಿದ್ದಾರೆ, ಬಲಗಾಲಿಗೂ ಕೂಡ ಆಪರೇಷನ್ ಆಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ 2 ಕಾಲಿಗೆ ಆಪರೇಷನ್ ಆಗಿದೆ. ಆದರೂ ನಾನು ಡ್ಯಾನ್ಸ್ ಮಾಡ್ತೀನಿ. ವಾರದಲ್ಲಿ ನಾನು 2 ರಿಂದ 3 ದಿನ ಅಂತೂ ಡ್ಯಾನ್ಸ್ ವರ್ಕೌಟ್ ಮಾಡಿಯೇ ಮಾಡ್ತೀನಿ. ಅದು ಕೂಡ ಕಂಟಿನ್ಯೂಸ್ ಆಗಿ 1 ಗಂಟೆ ಹೆವಿ ಡ್ಯಾನ್ಸ್ ವರ್ಕೌಟ್ ನಾನು ಮಾಡ್ತೀನಿ. ಇದಕ್ಕೆ ಇನ್ಸ್ಪಿರೇಷನ್ ಸುಧಾ ಚಂದ್ರನ್. ಅವರಿಗೆ ಒಂದು ಕಾಲಿಲ್ಲ, ಆದರೂ ಕೂಡ ಅವರು ಭರತನಾಟ್ಯಂ ಆಗಿರ್ಬೋದು ಮತ್ತು ಇಂಡಿಯನ್ ಫೋಕ್ ಡ್ಯಾನ್ಸ್ ಆಗಿರ್ಬೋದು ಸಖತ್ತಾಗಿ ಮಾಡ್ತಾರೆ. ಅವರಷ್ಟೇ ಅಲ್ಲ, ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಇಂಡಿಯಾ ಕಡೆಯಿಂದ ಹೋಗಿ ಎಷ್ಟೋ ಜನ ಮೆಡಲ್ಗಳನ್ನು ತಗೊಂಡು ಬಂದಿದ್ದಾರೆ. ಅವರಿಗೆ ಒಂದು ನ್ಯೂನ್ಯತೆ ಇದೆ, ಲಿಮಿಟೇಷನ್ ಅಂತ ಅನಿಸ್ಲಿಲ್ಲ. ಅದಕ್ಕೋಸ್ಕರ ಅವರು ಹೋಗಿ ತಮ್ಮ ಕಂಪ್ಲೀಟ್ ಎಫರ್ಟ್, ವಿಲ್ ಪವರ್, ಸ್ಟ್ರೆಂತ್ ಎಲ್ಲವನ್ನು ಹಾಕಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿ ಒಂದು ಮೆಡಲ್ನ ತಗೊಂಡು ಬರ್ತಾರೆ ಎಂದಿದ್ದಾರೆ ಕಾವ್ಯ ಶಾ. ಆದರೆ ಒಂದು ಕ್ಯಾಟಗರಿ ಜನ, ನಾವು ನಾರ್ಮಲ್ ಜನ ಇರ್ತೀವಿ. ಹೇಗೆ ಅಂತಂದರೆ, ನಾವೇನೋ ಮಾಡಬೇಕು ಅಂತಂದುಕೊಂಡಿದ್ದಾಗ ಅದು ಸೆಲ್ಫ್ ಮೋಟಿವೇಶನ್ ವರ್ಕ್ ಇತ್ತು ಅಂತಂದರೆ, ಏನು ಸಣ್ಣ ಒಂದು ಬಿಸ್ನೆಸ್ ಓಪನ್ ಮಾಡಿರ್ತೀವಿ ಅಥವಾ ಇನ್ನೇನೋ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ಒಂಚೂರು ನಮಗೆ ಏನೋ ಆಗಲಿಲ್ಲ, ಸ್ವಲ್ಪ ಶೀತ, ಕೆಮ್ಮು, ನೆಗಡಿ ಬಂತು, ಇನ್ನೇನೋ ಚೂರು ಜ್ವರ ಬಂತು ಅಂದ ತಕ್ಷಣ ಅಯ್ಯೋ ನನಗೆ ಆಗ್ತಿಲ್ಲಪ್ಪ, ಇವತ್ತು ರಜೆ ತಗೊಳ್ತೀನಿ, ಇವತ್ತು ಒಂದಿನ ಕೆಲಸ ಮಾಡೋದು ಬೇಡ ಅಂತ ಅಂದ್ಕೊಂಡು ಗಿವ್ ಅಪ್ ಮಾಡ್ತೀವಿ. ತುಂಬ ಆಗಲಿಲ್ಲ ಅಂತಂದರೆ ನನಗೆ ಅರ್ಥ ಆಗತ್ತೆ, ನಾವು ರೆಸ್ಟ್ ತಗೋಬೇಕು, ನಮ್ಮ ಬಾಡಿ ಮಾತನ್ನು ಕೇಳಬೇಕು. ಆದರೆ ಅದಕ್ಕಿಂತ ಮುಂಚೆ ಆ ಕ್ಯಾಟಗರಿ ಜನ ಹೇಗೆ ಅಂತಂದರೆ, ಫಿಸಿಕಲಿ ವೀಕ್ ಬಿಡಿ, ಮೆಂಟಲಿ ಸ್ಟ್ರಾಂಗ್ ಇರಲ್ಲ, ಮೆಂಟಲಿ ವೀಕ್ ಇರ್ತಾರೆ. ಬಾಡಿಗಿಂತ ಮುಂಚೆ ಮೈಂಡ್ ಗಿವ್ ಅಪ್ ಮಾಡುತ್ತೆ. ಮೈಂಡ್ ಸ್ಟ್ರಾಂಗ್ ಆಗಿಲ್ಲ, ಬಾಡಿ ಏನಾದರೂ ಚೂರು ವೀಕ್ ಆಗಿತ್ತು ಅಂದರೆ ಗಿವ್ ಅಪ್ ಮಾಡ್ತಾರೆ. ಅಷ್ಟೇ, ಕೈ ಚೆಲ್ಲಿ ಕೂತ್ಕೊಂಡು ಬಿಡೋದು. ಅದು ಏನಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿನ ಎಫೆಕ್ಟ್ ಮಾಡುತ್ತೆ. ಕನ್ಸಿಸ್ಟೆನ್ಸಿ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಸ್ಟ್ರಾಂಗ್ ಮೈಂಡ್ಸೆಟ್ ಇರಬೇಕು. ಮಳೆ ಬರಲಿ, ಗಾಳಿ ಇರಲಿ, ಚಳಿ ಇರಲಿ, ಬಿಸಿಲು ಬರಲಿ, ಪ್ರಾಣವೇ ಹೋಗ್ತಾ ಇರಲಿ, ನಾನು ಕೆಲಸ ಮಾಡಬೇಕು ಅಂದರೆ ಮಾಡಲೇಬೇಕು ಅಂತ ಇರೋರು ಕೂಡ ತುಂಬ ಜನರಿದ್ದಾರೆ ಅಂತ ಕಾವ್ಯ ಶಾ ಹೇಳಿದ್ದಾರೆ. ಸೋಲ್ಜರ್ಸ್ ಮೈಂಡ್ಸೆಟ್ ನೋಡಿ, ಬಾರ್ಡರ್ನಲ್ಲಿ ಅವರು ಯುದ್ಧ ಮಾಡಬೇಕಾದ್ರೆ ಅಯ್ಯೋ ನನ್ನ ಕಾಲಿಗೆ ಏಟಾಯಿತು, ನನಗೆ ಇನ್ನೆಲ್ಲೋ ನೋವಾಗತ್ತೆ ಅಂತ ಹೇಳಿಬಿಟ್ಟು ಅವರು ರೆಸ್ಟ್ ತಗೊಳ್ಳೋಕೆ ಆಗಲ್ಲ, ಅವರು ಕಾರಣಗಳನ್ನು ನೀಡೋಕೆ ಆಗಲ್ಲ. ನಾವು ಆ 100% ಮೈಂಡ್ಸೆಟ್ನ ಅಡಾಪ್ಟ್ ಮಾಡೋಕೆ ಆಗದೆ ಇದ್ರೂ ಕೂಡ ಆ ಅಥ್ಲೆಟ್ ಮೈಂಡ್ಸೆಟ್ ಅಥವಾ ಸೋಲ್ಜರ್ ಮೈಂಡ್ಸೆಟ್ ಅಂತ ಹೇಳ್ತಾರೆ, ಅದನ್ನು 20% ಆದರೂ ಕೂಡ ನಾವು ಅಡಾಪ್ಟ್ ಮಾಡ್ಕೋಬೇಕು. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬಹುದು ಆಗ ಎಂದಿದ್ದಾರೆ ಕಾವ್ಯ ಶಾ.